ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಬೆಳಗ್ಗೆ ಇವತ್ತಿನ ದಿನ ಸ್ಟಾರ್ಟ್ ಆಗೋದು ದೇವ್ರನ್ನ ನೋಡ್ತಾ ಹಂಗೆ ದೇವ್ರನ್ನ ನೋಡ್ತಾ ಆಚೆ ಬಂದ್ರೆ ಅಮ್ಮ ಮನೆ ಮುಂದೆ ಗುಡಿಸ್ತಾ ಇದ್ರು. ಹಂಗೆ ಅಪ್ಪ ಹಸುಗಳು ಕಟ್ಟಾಕಿದ್ವಲ್ಲ ಅದ್ರ ಕೆಳಗೆ ಹಂಗೆ ಮನೆ ಮೇಲೆ ಒಂದು ರೌಂಡ್ ಹಾಕೋಣ ಅಂತ ಬಂದೆ. ಸುಮ್ನೆ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯೋದಯ ಆಗ್ತಾ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ವ್ಯೂ. ಹಿಂಗಿದೆ ನೋಡಿ ನಮ್ಮ ಮನೆ ಮೇಲಿಂದ ವ್ಯೂ. ಆಚೆ ಕಡೆ ಬೆಳಗ್ಗೆ ಎದ್ದ ತಕ್ಷಣ ಹಿಂಗಿರುತ್ತೆ. ಇಲ್ಲಿ ಸುತ್ತಲೂ ಮರಗಳಿರೋದ್ರಿಂದ ಬೆಳಗ್ಗೆ ಪಕ್ಷಿಗಳು ಕೂಗೋದು ತುಂಬಾ ಸಕ್ಕತ್ತಾಗಿ ಕೇಳಿಸುತ್ತೆ. ನನ್ಗಂತೂ ತುಂಬಾ ಖುಷಿ ಆಗುತ್ತೆ ಪಕ್ಷಿಗಳ ಸೌಂಡ್ ಕೇಳೋದು. ಅಲ್ಲಿಂದ ಮುಗಿಸ್ಕೊಂತ ಕೆಳಗಡೆ ಬಂದು ಡೈಲಿ ನಾನು ಸ್ಟೋವ್ ನ ಕ್ಲೀನ್ ಮಾಡ್ಕೊಂತೀನಿ. ಕ್ಲೀನ್ ಮಾಡ್ಕೊಂಡು ಎಲ್ಲ ಕಸ ಗೀಸ ಎಲ್ಲ ಗುಡ್ಸ್ಕೊಂಡು ಮನೆಯಲ್ಲಿ ಆಚೆ ಬಂದ್ ನೋಡಿದ್ರೆ ಅಮ್ಮ ಮನೆ ಮುಂದೆ ಎಲ್ಲ ತೊಳಿಯಕ್ ರೆಡಿ ಮಾಡ್ಕೊಂತ ಇದ್ರು, ಎಲ್ಲ ಕ್ಲೀನ್ ಮಾಡ್ತಾ ಇದ್ರು. ನಾನು ಆ ಗ್ಯಾಪ್ ಅಲ್ಲಿ ಸುಮ್ನೆ ಯಾಕೆ ಅಂತ ಹೇಳ್ಬಿಟ್ಟು ಅವ್ರು ಲೇಟಾಗಿ ಕುಡಿತಾರೆ ಕಾಫಿ. ಅದಕ್ಕೋಸ್ಕರ ನಾನು ಕಾಫಿ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡೆ. ಅಷ್ಟರಲ್ಲಿ ನಮ್ಮ ಅಕ್ಕ ಮಗನ ಕರೆದೆ. ಅವನು ನಿದ್ದೆ ಕಣ್ಣಲ್ಲೇ ಎದ್ದು ಬಂದ ಪಾಪ. ಇನ್ನ ಕುತ್ಕೊಂಡು ತೂಗುಡಿಸ್ತಾನೆ ಇದ್ದ. ಏನ್ ಕೇಳಿದ್ರು ಹೇಳ್ತಾ ಇರ್ಲಿಲ್ಲ, ಕಣ್ಣು ಮುಚ್ಕೊಂಡು ಸುಮ್ನೆ ಕೂತಿದ್ದ. ನಾನು ಹಲ್ಲುಜ್ಕೊಂಡ್ ಹೋಗು ಅಂದ್ರೆ ಮುಖ ನೋಡ್ತಾ ಇದ್ದ ಪಾಪ. ಅದಕ್ಕೆ ನಾನು ಹೋದ್ರೆ ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಸುಮ್ನೆ ಬಿಟ್ಟೆ. ಆಮೇಲೆ ಅವನೇ ಎದ್ದು ಹೋಗಿ ಹಲ್ಲೆಲ್ಲ ಉಜ್ಕೊಂಡ್ ಬಂದ. ಆಮೇಲೆ ಕಾಫಿ ಕೊಟ್ಟೆ. ಕಾಫಿ ತಗೊಂಡೋಗಿ ಟಿವಿ ನೋಡ್ಕೊಂಡ್ ಕುಡ್ದ. ನಾನು ಆ ಗ್ಯಾಪ್ ಅಲ್ಲೇ ಪಲ್ಯಗ್ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಪಲ್ಯಗೆಲ್ಲ ರೆಡಿ ಮಾಡ್ಕೊಂಡೆ. ಇನ್ನಂಗೆ ದೋಸೆ ಇಟ್ಟು ಕಳ್ಸಿದ್ದೆ, ಹಂಗೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ. ನೈಟ್ ನಮ್ಮ ಅಕ್ಕ ಮಗ ಊಟ ಮಾಡ್ದಿರ ಮಲಗಿದ್ದ, ಅವನು ಅಶ್ವ ಅಂತ ಇದ್ದ. ಅದಕ್ಕೆ ಬೇಗ ಹಾಕೋಣ ಅಂತ ಹಾಕ್ತಾ ಇದ್ದೀನಿ. ಪಲ್ಯ ಮೊದ್ಲೇ ಮಾಡ್ಬಿಟ್ಟಿದ್ದೆ. ಅವರು ಟಿವಿ ರಿಮೋಟ್ಗೆ ಒಬ್ರಿಗೊಬ್ರು ಕಿತ್ತಾಡ್ತಾ ಇದ್ರು, ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಅದಕ್ಕೆ ಪಲ್ಯ ಮೊದ್ಲೇ ಹಂಗೆ ಗ್ಯಾಪ್ ಅಲ್ಲಿ ಮಾಡ್ಬಿಟ್ಟಿದ್ದೀನಿ. ಅದಾದ್ಮೇಲೆ ದೋಸೆ ಹಾಕೊಳ್ಳೋಣ ಅಂತ ಹಾಕೊಡ್ತಾ ಇದ್ದೀನಿ. ವಿಡಿಯೋದಲ್ಲಿ ಪಲ್ಯ ಯಾವ ವಿಧಾನದಲ್ಲಿ ಮಾಡ್ತೀನಿ ಅಂತ ನಾನು ವಿಡಿಯೋ ಮಾಡಕ್ ಆಗ್ಲಿಲ್ಲ. ಅದಕ್ಕೋಸ್ಕರ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಎಲ್ಲ ರೆಡಿ ಆಯ್ತು. ಇನ್ನ ನನಗ್ ಟೈಮ್ ಆಗಿತ್ತು, ಸ್ನಾನ ಮಾಡ್ಕೊಂಡ್ ಬಂದೆ. ಬೆಳಗ್ಗೆ ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂದ್ರೆ ಕೆಲ್ಸ ಮಾಡ್ತಾ ಇದ್ರೆ ಗೊತ್ತೇ ಆಗಲ್ಲ, ಅಷ್ಟು ಬೇಗ ಟೈಮ್ ಹೋಗುತ್ತೆ. ಅದ್ರಲ್ಲೂ ಬೇಗ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಬೇಗ ಸ್ನಾನ ಮಾಡ್ಕೊಂಡ್ ಬಂದೆ. ಇನ್ನು ಕೂದಲು ಒಣಗಿರ್ಲಿಲ್ಲ, ಆರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ನಾನು ಇದು ತುಂಬಾ ಸಾಫ್ಟ್ ಆಗಿರುತ್ತೆ ಸ್ಕಿನ್, ಅದಕ್ಕೋಸ್ಕರ ಯೂಸ್ ಮಾಡ್ತೀನಿ. ಹಂಗೆ ಕಾಜಲ್ ಸ್ವಲ್ಪ ಹಾಕೋಣ ಅಂತ ಹೇಳ್ಬಿಟ್ಟು ಕಣ್ಣ ಲುಕ್ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೆ ಕಾಜಲ್ ಹಾಕೊಂಡು ಸ್ವಲ್ಪ ಲಿಪ್ ಬಾಮ್ ಹಚ್ಕೊಂತಾ ಇದ್ದೀನಿ. ಡ್ರೆಸ್ಗೆ ಸಿಂಪಲ್ ಇಯರಿಂಗ್ಸ್ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ, ಅದಕ್ಕೋಸ್ಕರ ನಾನು ಸಿಂಪಲ್ ಆಗಿರೋಂತ ಇಯರಿಂಗ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ ಆಗಿ. ಇದು ಕಿವಿಗೆ ಅಷ್ಟರಲ್ಲಿ ಕೂದಲು ಒಣಗಿತ್ತು. ನಾನು ಕೂದಲು ಬಚ್ಕೊಂತ ಇದ್ರೆ ಕ್ಲಿಪ್ ಹುಡುಕ್ತಾ ಇದ್ದೆ. ಹೋಗೋ ಟೈಮಲ್ಲಿ ಕ್ಲಿಪ್ ಕಾಣಿಸೋದೇ ಇಲ್ಲ, ಎಲ್ಲಿ ಇಟ್ಟಿರ್ತೀವಿ ಅಂತ. ಪ್ರತಿ ಸತಿನೂ ಕ್ಲಿಪ್ ಬಿಚ್ಚಿದಾಗೆಲ್ಲ ನಾನು ಹುಡುಕ್ತಾನೆ ಇರ್ತೀನಿ, ಅಲ್ಲೇ ಇರುತ್ತೆ ಮತ್ತೆ ಕಾಣಿಸ್ತಾ ಇರಲ್ಲ. ರೆಡಿಯಾಗಿ ಮುಗೀತು. ಈ ತರ ಇದೆ ನಂದು ಫೈನಲ್ ಲುಕ್. ಹೇಗಿದೆ ಅಂತ ಹೇಳಿ. ಹಂಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಡೋ ಟೈಮ್ ಆಗಿದೆ. ಟಿಫನ್ ತಿಂದಿಲ್ಲ, ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿರೋದ್ರಿಂದ ಹಂಗೆ ಹೋಗ್ತಾ ಇದೀನಿ. ಹೋಗ್ತಾ ವ್ಯೂ ಮಳೆಗಾಲದಲ್ಲಿ ಸೂಪರ್ ಆಗಿ ಕಾಣಿಸುತ್ತೆ. ಆ ಕಡೆ ಕೂಡ ಮರಗಳಿದಾವೆ. ಈಗ ಗಾಡಿ ಓಡಿಸ್ತಾ ಇದ್ದೀನಿ. ನಾನೇ ಗಾಡಿ ಓಡಿಸ್ಕೊಂಡು ವಿಡಿಯೋ ಮಾಡೋದ್ರಿಂದ ಕೆಲ್ಸ ಕಡೆ ಹೋಗ್ಬಿಟ್ಟು ಮತ್ತೆ ಸಿಗ್ತೀನಿ. ಇದು ನಾನು ವರ್ಕ್ ಮಾಡೋ ಪ್ಲೇಸ್. ಇನ್ನು ನಾನು ಹೋಗೋಷ್ಟರಲ್ಲಿ ಓಪನ್ ಮಾಡ್ತಾ ಇದ್ರು. ಹೋಗಿದ್ದಂಗೆ ಕೆಲಸ ಏನಾದ್ರು ಇರುತ್ತೆ ಅಂತ ಹೇಳ್ಬಿಟ್ಟು ಬೇಗ ಕೆಲಸ ಮುಗಿಸೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡೆ ನನ್ನ ಕೆಲಸನ. ಫೈಲ್ಸ್ ಬೆಂಗಳೂರಲ್ಲಿರೋ ಆಫೀಸ್ಗೆ ಕೊರಿಯರ್ ಮಾಡ್ಬೇಕಾಗಿತ್ತು, ಅದ್ರಿಂದ ಫೈಲ್ ನ ಬೇಗ ರೆಡಿ ಮಾಡ್ಕೊತಾ ಇದ್ದೆ. ಕೊರಿಯರ್ ಆಯ್ತು ಅನ್ನೋಷ್ಟರಲ್ಲಿ ನಮ್ಮ ಫ್ರೆಂಡ್ ಬಂದ್ರು. ಅವ್ರ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಕುತ್ಕೊಂಡಿದ್ದೆ. ಆಫ್ ಮಾಡಿದ್ದೀನಿ ಹಂಗಂತಲ್ಲ, ಅದಕ್ಕೊಂಥರ ಹೇಳ್ತಿರ್ತೀನಿ ನಾನು. ಇದಿರುತ್ತೆ ನಂಗೆ, ಅದು ವೈಟ್ ಪೇಪರ್ ಐತೆ ನೋಡು, ಅಂಥದ್ದು ಕೂಡ ಮಾಡ್ತೀನಿ ನಾನು. ಏನು ಬರ್ಕೊಡ್ ಗುರು, ಬರ್ಕೊಡ್ಬೇಕಾ? ನಿಂಗೆ ಹೆಂಗ್ ಸಿಗಂಗಲ್ಲ, ನಾನು ನಿಮ್ಗೆ ಆಕ್ಟಿಂಗ್ ಮಾಡಿ ತೋರಿಸಿ. ಒಪಿನಿಯನ್ ಅದೇ ಹೇಳ್ತಾ ಇರೋದು, ಒಪಿನಿಯನ್. ಹೀಗೆ ಮಾತಾಡ್ತಾ ಕುತ್ಕೊಳ್ಳೋಷ್ಟರಲ್ಲಿ 1 ಗಂಟೆ ಆಯ್ತು. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ನಮ್ ವರ್ಕ್ ಪ್ಲೇಸ್ ಇಂದ 10 ಮಿನಿಟ್ಸ್ ಆಗುತ್ತೆ ಟೆಂಪಲ್ ಹತ್ರಕ್ಕೆ ಬೈಕಲ್ಲಿ ಹೋದ್ರೆ. ನಾವು ರೀಚ್ ಆಗೋಷ್ಟೊತ್ತಿಗೆ ತುಂಬಾ ಜನ ಬಂದ್ಬಿಟ್ಟಿದ್ರು. ಗಾಡಿ ಪಾರ್ಕಿಂಗ್ ಮಾಡೋದಕ್ಕೆ ಜಾಗ ಇರಲಿಲ್ಲ, ತುಂಬಾ ಬಿಸಿಲು ಹೊಡಿತಾ ಇತ್ತು. ಅದಕ್ಕೆ ಮುಂದೆಗಡೆ ಆಂಟಿ ಮನೆ ಹತ್ರ ಗಾಡಿ ಪಾರ್ಕಿಂಗ್ ಆಗಿ ಒಳಗಡೆ ಎಂಟ್ರಿ ಆದ್ವಿ. ತುಂಬಾ ಪೀಸ್ ಅನ್ನಿಸ್ತು ನನಗೆ ದೇವಸ್ಥಾನ ಒಳಗಡೆ ಹೋಗಿದ ತಕ್ಷಣ. ಹಂಗೆ ದೇವಸ್ಥಾನ ಒಳಗಡೆ ಎಂಟ್ರಿ ಆಗಿ ದೇವ್ರ ದರ್ಶನ ಮಾಡ್ಕೊಂಡ್ವಿ. ದೇವ್ರಿಗಂತೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ದೇವ್ರ ದರ್ಶನ ಮಾಡಿ ಒಂದ್ 5 ನಿಮಿಷ ಒಳಗಡೆ ಕುತ್ಕೊಂಡು ಆಚೆ ಬಂದ್ವಿ. ಆಚೆ ಎಡಗಡೆ ಆಂಜನೇಯ ಮತ್ತೆ ಬಲಗಡೆ ರಾಧಾಕೃಷ್ಣ ಇದ್ದಾರೆ. ಅದಾದ್ಮೇಲೆ ಮುಗಿಸ್ಕೊಂಡು ಊಟಕ್ಕೆ ಹೋದ್ವಿ. ಪ್ರಸಾದ ಕೊಡ್ತಾ ಇದ್ರು.
ಪ್ರಸಾದಕ್ಕೆ ತುಂಬಾ ಶಿಸ್ತಾಗಿ ಕೊಡ್ತಾರೆ. ಎಷ್ಟು ಬೇಕಾದ್ರೂ ತಿನ್ಬೋದು, ವೇಸ್ಟ್ ಮಾಡಂಗಿಲ್ಲ ರೈಸ್ನ. ಎಷ್ಟು ಬೇಕಾದ್ರೂ ಕೇಳಿ ಇಸ್ಕೊಂಡ್ ತಿನ್ಬೋದು. ಬಟ್ ಒಂದ್ ಅಂಗ್ಳೂನು ವೇಸ್ಟ್ ಮಾಡಂಗಿಲ್ಲ. ಅಲ್ಲಿ ಊಟ ಮುಗಿಸಿ ನಾವು ತಿಂದಿರೋ ತಟ್ಟೆನ ನಾವೇ ತೊಳಿಬೇಕು. ನೀಟಾಗಿ ತೊಳೆದ್ಬಿಟ್ಟು ಅಲ್ಲಿಕ್ಕಿ ಇನ್ನು ನಮಗೂ ಹೊರಡೋ ಟೈಮ್ ಆಯ್ತು. ಇನ್ನು ಕಂಪ್ನಿ ಹತ್ರ ಲೇಟ್ ಆಗ್ತಿತ್ತು. ಆಕ್ಚುಲಿ ಅವಾಗ್ಲೇ ಅಷ್ಟೊತ್ತಿಗೆ 3 ಗಂಟೆ ಆಗಿತ್ತು. ನೋಡಿ ವ್ಯೂ ಸಕ್ಕತ್ತಾಗಿದೆ ದೇವಸ್ಥಾನ ಹತ್ರದಿಂದ ಹೋಗ್ತಾ. ಇನ್ನು ವರ್ಕ್ ಅಲ್ಲಿ ತುಂಬಾ ಕೆಲಸ ಇರೋದ್ರಿಂದ ನಾನು ಮಧ್ಯಾಹ್ನ ಮೇಲೆ ಮತ್ತೆ ವಿಡಿಯೋ ಮಾಡೋದಕ್ಕೆ ಆಗೋದಿಲ್ಲ. ಅದರಿಂದ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಇನ್ನು ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.